ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ ನೋಡಿ, ಇದು ಬಹಳ ಹಿಂದಿನ ಕಾಲದಲ್ಲಿ ದಿಂದ ಬಂದಿರತಕ್ಕಂತಹ ಸೀಬೆ. ಇದು ಗಾತ್ರ ಒಂದು ಗೋಳಿ ಅಷ್ಟಿರ್ತದೆ ಅಷ್ಟೇ. ಇದರ ಒಂದು ಇಷ್ಟೇ ಇರ್ತದೆ. ಅದು ಮತ್ತು ಇಮಿಡಿಯೇಟ್ಲಿ ರೇಪನ್ನು ಆಗ್ತದೆ, ಈಗ ಹಣ್ಣಾಗ್ತದೆ. ಇದು ಎಲೆ, ಇದರ ಎಲೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಇದರ ಕಾಂಡ ಸೇಮ್ ಇದೆ, ಆದರೆ ಪ್ರತಿಯೊಂದು ಪಾರ್ಟು ನಮಗೆ ಬಹಳ ಮುಖ್ಯವಾದದ್ದು. ಎಲೆನೂ ಔಷಧಿಯುಕ್ತ, ಕಾಂಡನೂ ಔಷಧಿಯುಕ್ತ, ಈ ಕಾಯಿ ಸಹ ಔಷಧಿಯುಕ್ತ. ಈ ಎಲೆನೂ ಅಷ್ಟೇ. ಈ ಕೂದಲಿಗೆ ಡೈ ಅಂತಿರಲ್ಲ, ಆ ಡೈ ಹಾಕೋ ಬದಲು ಈ ಎಲೆ ತೆಗೆದುಕೊಂಡು ಹೋಗಿ ಒಂದು ರಸವನ್ನು ತೆಗೆದು ಅದು ಚೆನ್ನಾಗಿ ಕಾಯಿಸಿ ಒಂದು ಕಡೆ ಇಟ್ಟುಕೊಂಡು, ಮತ್ತು ಇನ್ನೊಂದು ವಸ್ತು ಅಂದರೆ ದೊಡ್ಡ ಪಾತ್ರೆ, ಅದು ರಸವನ್ನು ತೆಗೆದು ಅದರ ರಸವನ್ನು ಒಂದು ಕಡೆ ಇಟ್ಕೊಂಡು ಈ ಎರಡು ರಸವನ್ನು ಚೆನ್ನಾಗಿ ಕಾಯಿಸಿ ಮೆಹಂದಿ ಅಂತ ಬರ್ತದಲ್ಲ, ಆ ಮೆಹಂದಿಯನ್ನು ಹಾಕಿ ಕಲಸಿ ಇದು ಅಪ್ಲೈ ಮಾಡೋದ್ರಿಂದ ಬಹಳ ದಿನ ಇದು ಕಪ್ಪಾಗಿರ್ತದೆ ಕೂದಲು. ಇದು ನ್ಯಾಚುರಲ್. ಆ ಒಂದು ಡೈ ಹಾಕ್ಕೊಂಡ್ರೆ ಚರ್ಮ ಹಿಚ್ಚಿಂಗ್ ಆಗೋದು, ನವೆ ಆಗೋದು, ಮತ್ತು ತುರಿಕೆ ಮತ್ತೊಂದು ಸುಲಭ ಆಗ್ತದೆ. ಇದು ನ್ಯಾಚುರಲ್ ಆಗಿ. ಮತ್ತು ಇದರ ಫ್ರೂಟು, ಇದರ ಹಣ್ಣು ಅಷ್ಟೇ. ಇದರ ಹಣ್ಣು ಸೇವನೆಯಿಂದ ನಮಗೆ ಬಹಳ ಉಪಕಾರಿ ಆಗುತ್ತೆ. ಈ IBS ಅಂತಲ್ಲ, ಅದಕ್ಕೆ ಬಹಳ ದಿವ್ಯ ಔಷಧಿ ಇದು. ಇದರಲ್ಲಿ ಒಂದು 2-3 ಬೀಜ ಇರ್ತದೆ. ಬಹಳ ತಪ್ಪಾಯಿತು, ಬಹಳ ಹುಳಿ, ಆದರೆ ಅದು ಹಣ್ಣಾದಮೇಲೆ ಸ್ವಲ್ಪ ಸಿಹಿ ಬರ್ತದೆ, ತಿನ್ನೋಕ್ಕೂ ಅಷ್ಟು ಯೋಗ್ಯವಾಗಿರ್ತದೆ ಇದು. ಸ್ನೇಹಿತರೆ, ಇದನ್ನು ಇಷ್ಟು ಒಂದು ನಮಗೆ ಸಹಾಯವಾಗುವಂತಹ ಈ ಒಂದು ಗಿಡದಿಂದ, ಮತ್ತು ಕಾಂಡನೂ ಅಷ್ಟೇ, ಅದರ ಬೇರು ಅಷ್ಟೇ, ನಮಗೆ ಎಲ್ಲ ರೀತಿಯ ಔಷಧಿಯುಕ್ತ ಗಿಡವಾಗಿರ್ತದೆ. ಇದು ಪ್ರತಿಯೊಬ್ಬರು, ಇದು ಸಿಕ್ಕುವುದು ರೇರ್, ಆದರೆ ನಾವು ಎಲ್ಲೆಲ್ಲೂ ಹುಡ್ಕೊಂಡು ಹೋಗಿ ಇದನ್ನು ಸೇಕರಿಸಿ ತಮಗೆ ತಿಳಿಸ್ಕೊಡ್ತಾಯಿದ್ದೀವಿ. ಇದನ್ನು ಎಲ್ಲ ಬೆಳೆಸ್ಕೊಂಡು ಅದರ ಒಂದು ಕಾಂಡ, ಎಲೆ, ಕಾಯಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರಿಯಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ಒಂದು ಇದರಲ್ಲಿ ನಿಮಗೆ ಇದರ ಒಂದು ಅನೇಕ ಉಪಯುಕ್ತಗಳನ್ನು ತಿಳಿಸಲಾಗುತ್ತೆ. ನಮಸ್ಕಾರ ಸ್ನೇಹಿತರೆ.